ಹಳ್ಳಿಗೆ ಹೋಗ್ತಾ ಬರ್ತಾ ಕೆಲವರ ದೃಷ್ಟಿ ಬಾವಿ ಮೇಲೆ ಬೀಳ್ತಾ ಇತ್ತು. ಅವ್ರಿಗೇನಾದ್ರೂ ನೀರ್ ಬೇಕಾಗಿದ್ರೆ ಆ ಬಾವಿ ಹತ್ರ ಹೋಗಿ ನೀರ್ ಕುಡ್ದು ತೀರಿಸ್ಕೊಳ್ತಾ. ರಾಮ ರಾವಣನ ನಾಭಿಗೆ ಬಾಣವನ್ನ ಹೊಡೆದಾಗ ರಾವಣ ಒಂದು ಕಡೆ ಕುಸಿದು ಬಿದ್ದಿರ್ತಾರೆ. ಅವರು ರಾಮನಿಗೆ ಒಂದು ಮಾತನ್ನ ಹೇಳ್ತಾರೆ, ರಾಮ ನಿನಗಿಂತ ನಾನು ಬಹಳ ಶಕ್ತಿವಂತ, ನಿನಗಿಂತ ನಾನು ತುಂಬಾ ಎತ್ತರವಾಗಿದ್ದೀನಿ, ನಿನಗಿಂತ ನಾನು ಬಹಳ ಶ್ರೀಮಂತ, ಶಿವನ ಒಂದು ಆಶೀರ್ವಾದ ನನ್ನ ಮೇಲಿದೆ, ಬಹಳ ದೊಡ್ಡ ಸೇನೆ ನನ್ನ ಹತ್ರ ಇದೆ, ಆದ್ರೂ ಕೂಡ ನೀನ್ ಯಾಕೆ ಯುದ್ಧದಲ್ಲಿ ಗೆದ್ದೆ ಗೊತ್ತಾ ಅಂತ. ಅವಾಗ ರಾಮ ಯಾಕೆ ಅಂತ ಕೇಳ್ತಾರೆ, ನನ್ನ ತಮ್ಮ ನನ್ನ ಜೊತೆ ನಿಲ್ಲಿಲ್ಲ, ಆದ್ರೆ ನಿನ್ನ ತಮ್ಮ ನಿನ್ನ ಜೊತೆ ನಿಂತ ಅಂತ. ಎಲ್ಲಿ ಅಣ್ಣ ತಮ್ಮಂದಿರು ಒಗ್ಗಟ್ಟಾಗಿರ್ತಾರೋ, ಅಂದ್ರೆ ಎಲ್ಲಿ ಒಂದು ಕುಟುಂಬ ಒಗ್ಗಟ್ಟಾಗಿರುತ್ತೋ ಅಲ್ಲಿ ಹೆಚ್ಚು ತೊಂದರೆಗಳು ಬರೋದಿಲ್ಲ. ಎಲ್ಲಿ ಅಣ್ಣ ತಮ್ಮಂದಿರಲ್ಲಿ ಒಡಕಾಗುತ್ತೋ ಅಲ್ಲಿ ಎಲ್ಲವೂ ಕೂಡ ಶುರುವಾಗುತ್ತೆ. ಯಾರದು ನಿಮ್ಮ ಮನಸ್ಸು ಕದ್ದ ಪೋರಿ? ಹಿಂದೆ ಇದ್ರು, ಈಗ್ಲೂ ಇದಾರೆ, ಬಟ್ ಆದ್ರೆ ಜೊತೆಗಿಲ್ಲ. ಜೊತೆಗಿಲ್ಲ. ಓಕೆ, ನೆನಪಲ್ಲಿದ್ದಾರೆ. ನೆನಪಲ್ಲಿದ್ದಾರೆ. ಚೆನ್ನಾಗಿದೆ.